ಇವತ್ತು ಜುಲೈ 4 ಶನಿವಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇತ್ತು, ಹಾಗೆ ಗೃಹಲಕ್ಷ್ಮಿ 31ನೇ ಕಂತಿನ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತುಂಬಾನೇ ಕನ್ಫ್ಯೂಸ್ ಇತ್ತು. ಹಾಗೆ ಗೃಹಲಕ್ಷ್ಮಿ ಹಣದ ಬಗ್ಗೆನೇ ಚಿಂತೆಯನ್ನ ಬಿಟ್ಬಿಟ್ಟಿದ್ದರು. ನಮ್ಗಂತೂ ಗೃಹಲಕ್ಷ್ಮಿ ಹಣನೇ ಬೇಡ ಅನ್ನುವಂಥ ಸ್ಟೇಜ್ಗೆ ಬಂದ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಪಾಲುದಾರರು. ಏನಕ್ಕಪ್ಪ ಅಂದರೆ ಸರ್ಕಾರದಿಂದ ಸ್ನೇಹಿತರೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿಗಳು ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಅಂತ ಬಂತು. ವೋಟರ್ ಐ ಡಿದೆಲ್ಲ ಚೆಕಿಂಗ್ ಆಗ್ತಾ ಇದೆ. ಹಾಗೆ ಗೃಹ ಜ್ಯೋತಿಯಲ್ಲೂ ಕೂಡ ಒಂದು ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ನೀಡಿದ್ದಂತಹ 5 ಗ್ಯಾರಂಟಿಗಳಲ್ಲಿ ಮಹತ್ವವಾಗಿ ಗೃಹಲಕ್ಷ್ಮಿ ಯೋಜನೆ ಆಗ್ಬೋದು, ಗೃಹ ಜ್ಯೋತಿ ಯೋಜನೆ ಆಗ್ಬೋದು, ಇವೆರಡರಲ್ಲೂ ಕೂಡ ಒಂದು ದೊಡ್ಡ ಬದಲಾವಣೆಯನ್ನ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವೆರಡು ಬದಲಾವಣೆಯಿಂದ ಅಷ್ಟು ಸಾರ್ವಜನಿಕರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಗೃಹಲಕ್ಷ್ಮಿ ಪಾಲುದಾರರಿಗಂತೂ ತುಂಬಾನೇ ಕನ್ಫ್ಯೂಸ್ ಸ್ನೇಹಿತರೆ. ಏಕೆ ಅಂದ್ರೆ ಬಾಕಿ ಉಳಿದಿರುವಂತಹ 29, 30ನೇ ಕಂತಿನ ಹಣನೇ ಸಾಕಷ್ಟು ಜನಕ್ಕೆ ಬಂದಿಲ್ಲ. ಗೃಹಲಕ್ಷ್ಮಿ 30ನೇ ಕಂತಿನ ಹಣನೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಬಂದಿರಲಿಲ್ಲ ಸ್ನೇಹಿತರೆ. ಅವರೆಲ್ಲರೂ ಕೂಡ ತುಂಬಾನೇ ವೇಟಿಂಗ್ ಅನ್ನ ಮಾಡ್ತಾ ಇದ್ರು. ನಮಗೆ ಬಾಕಿ ಉಳಿದಿರುವಂತಹ ಹಣ, ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂತಹ ಒಂದು ಯೋಚನೆಯಲ್ಲಿದ್ರು ಸ್ನೇಹಿತರೆ. ಇವಾಗ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ. ಯಾರಿಗೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 30ನೇ ಕಂತಿನ ಹಣ ಬಂದಿರಲಿಲ್ಲ ಸ್ನೇಹಿತರೆ, ಅವರಿಗೆ ಗೃಹಲಕ್ಷ್ಮಿ ಹಣವನ್ನ ಶೀಘ್ರದಲ್ಲೇ ಹಾಕಬೇಕು ಅಂತ ಸರ್ಕಾರದಿಂದ ಒಂದು ಮಹತ್ವದ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಈ ಒಂದು ಅಪ್ಡೇಟ್ ಇಂದ ಸಾಕಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಸಾಕಷ್ಟು ಫಲಾನುಭವಿಗಳು ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲಿದ್ರು. ಏಕೆಂದ್ರೆ ಸಾಕಷ್ಟು ಮಹಿಳೆಯರು ಕೂಡ ಒಂದು ಯೋಚನೆ ಆಗಿತ್ತು, ಯಾವಾಗ ನಮ್ಮ ಗೃಹಲಕ್ಷ್ಮಿ ಬಾಕಿ ಉಳಿದಿರುವಂತಹ 30ನೇ ಕಂತಿನ ಹಣ ಬರುತ್ತೆ ಅಂತ. ಇವಾಗ ಸರ್ಕಾರದಿಂದ ಸ್ನೇಹಿತರೆ ಒಂದು ಮಹತ್ವವಾದಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಯಾರಿಗೆಲ್ಲ ಬಾಕಿ ಉಳಿದಿತ್ತು ನೋಡಿ, 29ನೇ ಕಂತಾಗ್ಬೋದು, 30ನೇ ಕಂತಾಗ್ಬೋದು, ಇವೆರಡೂ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಸ್ನೇಹಿತರೆ, ಅವ್ರಿಗೆಲ್ಲರೂ ಕೂಡ ಬಾಗಲಕೋಟೆ, ಬೀದರ್ ಈ ಕಡೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಾರ್ವಜನಿಕರಿಗೂ ಕೂಡ, ಅದರಲ್ಲೂ ಗೃಹಲಕ್ಷ್ಮಿ ಪಾಲುದಾರರಿಗೆ ಹಣವನ್ನೆಲ್ಲ ಕ್ರೆಡಿಟ್ ಅನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ನಿಮ್ಗೆ ಒಂದು ಡೌಟ್ ಇರಬಹುದು ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 31ನೇ ಕಂತಿನ ಹಣನೂ ಕೂಡ ಹಾಕ್ಬೇಕಾಗಿತ್ತಲ್ಲ, ಈ ಟೈಮ್ಗೆಲ್ಲ ನಮ್ಗೆ ಹಣ ಬಂದ್ಬಿಡ್ಬೇಕಾಗಿತ್ತಲ್ಲ, ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅನ್ನುವಂಥ ಒಂದು ಡೌಟ್ ಇರುತ್ತೆ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳು ಇವಾಗ ಏನಿದೆಯಪ್ಪ, ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಬೇಕು ಅಂತ ಸರ್ಕಾರದಿಂದ ಒಂದು ಮಹತ್ವವಾದಂಥ ಹೇಳಿಕೆಯನ್ನು ನೀಡಿದ್ದಾರೆ ರಾಜ್ಯದ ಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸ್ನೇಹಿತರೆ. ಆದ ಕಾರಣದಿಂದ ಸ್ನೇಹಿತರೆ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಇದೆಯಲ್ಲ ಸ್ನೇಹಿತರೆ, ಅದು ಸ್ವಲ್ಪ ಡಿಲೇ ಆಗುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಏನಕ್ಕೆ ಅಂದ್ರೆ ಇವಾಗೆಲ್ಲವೂ ಕೂಡ ಚೆಕಿಂಗ್ ಆಗ್ತಾ ಇದೆ. ಇವಾಗ ಒಂದು ಸಾಕಷ್ಟು ಅಪ್ಡೇಟ್ಗಳನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗೆ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಒಂದು ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಸಹ ಅತ್ತೆ ಸೊಸೆ ಹಣವನ್ನು ತಗೊಳ್ತಾ ಇದ್ರು. ಹಾಗೆ ಸಾಕಷ್ಟು ಜನ ಮರಣವನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ಹಣ ಹೋಗ್ತಾ ಇತ್ತು. ಹಾಗೆ ಸಾಕಷ್ಟು ಜನ ಟ್ಯಾಕ್ಸ್ ಪೇಯರ್ಸ್ಗಳು ಅಮೌಂಟನ್ನು ತಗೊಳ್ತಾ ಇದ್ರು. ಸಾಕಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಉಪಯೋಗಿಸಿಕೊಂಡು ಗೃಹಲಕ್ಷ್ಮಿ ಫಲಾನುಭವಿಗಳ ಹಣವನ್ನು ಪಡೆದುಕೊಳ್ತಾ ಇದ್ರು ಸ್ನೇಹಿತರೆ. ಇದು ಎಲ್ಲ ವಿಷಯಗಳು ಸಹ ಸರ್ಕಾರದ ಕಣ್ಣಿಗೆ ಬಿದ್ದಿದ್ದು, ಇವನ್ನೆಲ್ಲವನ್ನು ಸಹ ತಡೆಗಟ್ಟಬೇಕು ಅಂತ ಸರ್ಕಾರದಿಂದ ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಬೇಕು ಅನ್ನುವಂಥ ಒಂದು ಹೇಳಿಕೆ ನೀಡಿರುವ ಕಾರಣದಿಂದ ಸ್ನೇಹಿತರೆ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಸ್ವಲ್ಪ ಡಿಲೇ ಆಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸ್ನೇಹಿತರೆ ನಿಮ್ಮ ಮನೆಗಳಿಗೆ ಭೇಟಿಯನ್ನು ನೀಡಿ ಅಂಗನವಾಡಿ ಕಾರ್ಯಕರ್ತರು ಶೀಘ್ರದಲ್ಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಮರು ಅರ್ಜಿಯನ್ನ ತಗೊಳ್ತಾರೆ ಸ್ನೇಹಿತರೆ. ಹಾಗೆ ಯಾರಿಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ನಾವು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ, ಆ ಟೈಮ್ಗೆ ಬಂದ್ಬಿಟ್ಟು ಅವರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋಕೆ ಬಂದ್ರೆ ಇವತ್ತೇ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರು ಒಂದು ಕಡೆಯಿಂದ ಮುಗಿಸ್ಕೊಂಡು ಬರ್ತಾ ಇರ್ತಾರೆ. ಆ ಟೈಮಲ್ಲಿ ನಾವು ಮನೆಯಲ್ಲಿ ಇರಲ್ಲ. ಆ ಟೈಮಲ್ಲಿ ನಮ್ಗೆ ಏನಾದ್ರು ಮಿಸ್ ಆಗ್ಬಿಟ್ರೆ ನಮ್ಮ ಗೃಹಲಕ್ಷ್ಮಿ ಹಣ ಬರೋದಿಲ್ವಾ ಅನ್ನುವಂಥ ಒಂದು ಕನ್ಫ್ಯೂಸ್ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಸ್ನೇಹಿತರೆ. ನಿಯರ್ ಬೈ ಇರುವಂತಹ ಸೇವಾ ಕೇಂದ್ರಗಳು, ಗ್ರಾಮವನ್ನಾಗ್ಬೋದು, ಮೈಸೂರನ್ನಾಗ್ಬೋದು, ಅಲ್ಲೂ ಕೂಡ ಶೀಘ್ರದಲ್ಲೇ ಬಿಡ್ತಾರೆ ಸ್ನೇಹಿತರೆ. ಎರಡೂ ಕೂಡ ಒಟ್ಟಿಗೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಸ್ನೇಹಿತರೆ ಸಾಕಷ್ಟು ಮಹಿಳೆಯರು ಅಷ್ಟೊಂದು ಹೆಚ್ಚಿಗೆ ಓದ್ರಲ್ಲ, ಅವ್ರಿಗೆ ಈ ಒಂದು ಉಪಯೋಗ ಆಗಲಿ ಅನ್ನುವಂಥ ಅಂಗನವಾಡಿ ಕಾರ್ಯಕರ್ತರೆ ಬಂದು ಮನೆ ಮನೆಗೆ ಭೇಟಿಯನ್ನು ನೀಡಿ ಈ ಒಂದು ಅಪ್ಲಿಕೇಶನ್ ತಗೊಳ್ಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ನೋಡದೆ ಸ್ನೇಹಿತರೆ, ಸರ್ಕಾರದಿಂದ ಯಾವುದೇ ತರದ ಒಂದು ಅಫಿಷಿಯಲ್ ಅಪ್ಡೇಟ್ ಬಂತು ಅಂದ್ರೆ ಶೀಘ್ರದಲ್ಲೇ ನಿಮಗೆ ವಿಡಿಯೋವನ್ನ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಯಾರಿಗೆಲ್ಲ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಂದಿದೆ, ಯಾವ ಊರಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಂದಿದೆ, ತಪ್ಪದೆ ಕಮೆಂಟ್ ಅನ್ನ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದೆ. ರೀತಿ ಗೃಹಲಕ್ಷ್ಮಿ ಅಪ್ಡೇಟ್ಗಳ ವಿಡಿಯೋಗಳನ್ನ ಈ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.